ಮೆಟ್ರೋ ಸ್ಟೇಷನ್ ಬಳಿ ಹೈ ಕ್ವಾಲಿಟಿ ಹೊಂದಿರುವ ಐಷಾರಾಮಿ ಹೊಸ 3 BHK ಡ್ಯೂಪ್ಲೆಕ್ಸ್ ಮನೆ ಮಾರಾಟಕ್ಕೆ. ನೋಡ್ತಾ ಇದ್ದೀರಲ್ಲ, ಇದೇ ಮನೆ. ಬಾಬಾ ಹಾಲ್ ನೋಡಿ ಏನು ರೇಂಜಲ್ಲಿದೆ, ಸಖತ್ತಾಗಿದೆ ಕಣ್ರಿ. ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ ನಾನು ಗ್ಯಾರಂಟಿ ಹೇಳಬಲ್ಲೆ, ಕೊಡಬಲ್ಲೆ. ಈ ಮನೆ ತಗೊಂಡು ಗೃಹ ಪ್ರವೇಶ ಮಾಡಿದ್ರೆ ಬಂದಂಥ ರಿಲೇಟಿವ್ಸು ಫ್ರೆಂಡ್ಸು ಹುರ್ಕೊಳೋದು ಗ್ಯಾರಂಟಿ. ಸ್ವಲ್ಪ ಜನಕ್ಕಂತೂ ಜೀರ್ಣ ಆಗೋದಿಲ್ಲ, ಯಾಕಂದರೆ ಅಷ್ಟು ಚೆನ್ನಾಗಿದೆ. ನೀವು ಲೈವ್ ಆಗಿ ಬನ್ನಿ, ನೀವು ಇದೇ ಮಾತು ಹೇಳ್ತೀರಾ. ಹಲೋ ನಮಸ್ಕಾರ, ನನ್ನ ಹೆಸರು ಲಕ್ಷ್ಮೀಪತಿ ಗೌಡ. ELP ರಿಯಲ್ ಎಸ್ಟೇಟ್ಗೆ ಸ್ವಾಗತ. ಇವತ್ತು ನಾನು ಚಿಕ್ಕಬಿದ್ರಕಲ್ಲು ಮೆಟ್ರೋ ಸ್ಟೇಷನ್ ಬಳಿ ಇದ್ದೀನಿ. ಆ ಚಿಕ್ಕಬಿದ್ರಕಲ್ಲು ಮೆಟ್ರೋ ಸ್ಟೇಷನ್ನು ಮತ್ತು ನಾಗಸಂದ್ರ ಮೆಟ್ರೋನು ಹತ್ರನೇ. ಆ ನಾಗಸಂದ್ರ ಮೆಟ್ರೋ ಸ್ಟೇಷನಿಂದ 2 ಕಿಲೋಮೀಟರ್ ದೂರದಲ್ಲಿ ಈ ಸುಂದರವಾದ 3 BHK ಡೂಪ್ಲೆಕ್ಸ್ ಇರೋದು. ಡಿಟೈಲ್ಸ್: ಡೈಮೆನ್ಷನ್ 21x41, 21ಕ್ಕೆ 41 ಇನ್ ಸ್ಕ್ವೇರ್ ಫೀಟ್, 861 ಸ್ಕ್ವೇರ್ ಫೀಟ್, 861 ಅಡಿ ಇದೆ. ಸೈಟ್ ಫೇಸಿಂಗ್ ವೆಸ್ಟ್, ಮೈನ್ ಡೋರ್ಸ್ ಫೇಸಿಂಗ್ ನಾರ್ತ್. ಖಾತಾ ಎಲೆಕ್ಟ್ರಾನಿಕ್ ಖಾತಾ, ಗ್ರೇಟರ್ ಬೆಂಗಳೂರು. ವಾಟರ್ CMC ವಾಟರ್. ಟೋಟಲ್ ಫ್ಲೋರ್ G+2. ಗ್ರೌಂಡಲ್ಲಿ 1 BHK ಕಾರ್ ಪಾರ್ಕಿಂಗು. ಫಸ್ಟು ಸೆಕೆಂಡು ಐಷಾರಾಮಿ 3 BHK ಡೂಪ್ಲೆಕ್ಸ್. ನೋಡಿ, ಇದು ಎಲಿವೇಶನು ಭಾಳ ಚೆನ್ನಾಗಿದೆ, ಏರಿಯಾನು ಚೆನ್ನಾಗಿದೆ. ಮೆಟ್ರೋ ಸ್ಟೇಷನ್ ಕರೆಕ್ಟಾಗಿ 8ರಿಂದ 10 ನಿಮಿಷದಲ್ಲಿ ಚಿಕ್ಕಬಿದ್ರಕಲ್ಲು ಮೆಟ್ರೋ ಸ್ಟೇಷನ್ಗೆ ಹೋಗ್ತೀರಾ, ನಾಗಸಂದ್ರ ಮೆಟ್ರೋ ಸ್ಟೇಷನ್ಗೂ ಹೋಗ್ತೀರಾ, ಮಾದಾವರ ಮೆಟ್ರೋ ಸ್ಟೇಷನ್ನು, ಮಂಜುನಾಥ್ 4 ಮೆಟ್ರೋಗೆ ಹೋಗ್ಬೋದು ಕಂಡ್ರೆ 10 ನಿಮಿಷದಲ್ಲಿ. ಇದು ಗೇಟು, MS ಗೇಟು 14 ಗೈಸ್ ಯೂಸ್ ಮಾಡಿದ್ದಾರೆ. ಇದು ಕಾರ್ ಪಾರ್ಕಿಂಗು. ಈ ಕಾರ್ ಪಾರ್ಕಿಂಗಲ್ಲಿ ನೋಡು POP ಇಲ್ಲೂ PVC ಶೀಟೆಲ್ಲ ಯೂಸ್ ಮಾಡಿದ್ದಾರೆ. ಕಾರ್ ಪಾರ್ಕಿಂಗಲ್ಲಿ ಆರಾಮಾಗಿ ಒಂದು ದೊಡ್ಡ ಕಾರನ್ನು ಪಾರ್ಕ್ ಮಾಡಿ 1-2 ಬೈಕನ್ನು ಪಾರ್ಕ್ ಮಾಡ್ಕೋಬೋದು ಆ ಜಾಗದಲ್ಲಿ. ಡೂಪ್ಲೆಕ್ಸಲ್ಲಿ ಸಾಕು, ಮೋರ್ ದನ್ ಎನಫ್. ನಿಮ್ಮ ಹತ್ರ ಒಂದು ಕಾರ್ ಇರುತ್ತೆ, 1-2 ಬೈಕು, 3-4 ಬೈಕನ್ನು ಪಾರ್ಕ್ ಮಾಡ್ಬೋದು. ಅಲ್ಲಿ ಪ್ಯಾಸೇಜು ಇದೆ, ಸುತ್ತು ಸೇಫ್ಟಿ ಗ್ರಿಲ್ ಇದೆ ನೋಡಿ. ಸೆಟ್ ಬ್ಯಾಕು ಕೊಟ್ಟಿದ್ದಾರೆ, ಟ್ಯಾಪ್ ಇಲ್ಲಿ ಕೊಟ್ಟಿದ್ದಾರೆ. ನೀವು ಪಾರ್ಕಿಂಗ್ ಆರಾಮಾಗಿ ಕ್ಲೀನ್ ಮಾಡ್ಬೋದು, ಕಾರನ್ನು ಪಾರ್ಕ್ ಮಾಡ್ಬೋದು, ಕಾರನ್ನು ಕ್ಲೀನು ಮಾಡ್ಬೋದು. ನೋಡಿ, ಹೈ ಗ್ಲಾಸ್ ಟೈಲ್ಸ್ ಹಾಕಿದ್ದಾರೆ ವಾಲ್ಗೆಲ್ಲ, ಆಪೋಸಿಟ್ ವಾಲ್ಗೆ. ಇದು ಮೀಟ್ರ್ ಬಾಕ್ಸು, ಪರ್ಮನೆಂಟ್ ಇಲ್ಲ, ಸೊ ಬರುತ್ತೆ ಶೀಘ್ರದಲ್ಲೇ. ಇದು ಗ್ಯಾಸ್ ಸಿಲಿಂಡರ್ ಪ್ರಾವಿಷನು. ಸ್ಟೇರ್ ಕೇಸ್ ಕೆಳಗಡೆ ಕೊಟ್ಟಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಎಲ್ಲೂ ಅದು ವೇಸ್ಟೇಜ್ ಅನ್ಸಲ್ಲ. ಇದು ಸಂಪು, 12,000 ಲೀಟರ್ ಕೆಪಾಸಿಟಿ ಇರುವಂಥ ಸಂಪು. ವಾಟರ್ ಪ್ರಾಬ್ಲಮ್ ಇದೆಯಾ? ವಾಟರ್ ಪ್ರಾಬ್ಲಮ್ ಇಲ್ಲ. ನಾವು ಹೇಳ್ತೀವಿ, ನೀವು ನಂಬಕ್ಕೆ ಹೋಗ್ಬಿಡಿ, ಅಕ್ಕಪಕ್ಕ ವಿಚಾರಿಸಿ. ಇದೆ ಅಂದರೆ ಎಲ್ಲಿ ಮಾತಾಡೋಕೆ ಹೋಗ್ಬಿಡಿ, ವಾಪಸ್ ಹೋಗಿ. ಇಲ್ಲ ಅಂದರೆ ಮಾತುಕತೆ ಮಾಡಿ. ಇದು ಗ್ರೌಂಡ್ ಫ್ಲೋರಲ್ಲಿರೋ 1 BHK ಹೌಸ್. ಮೈನ್ ಡೋರು ಫೇಸಿಂಗ್ ನಾರ್ತು, ಫ್ರೇಮ್ ಡೋರ್ 2, ಪಿಟ್ಸಾಲ್ ವುಡ್, ಹೊನ್ನೆ ಮರ. 1 BHK ಹೌಸ್, ಹಾಲ್ ಇದು. ಇದರಲ್ಲೂ POP ಮಾಡಿದ್ದಾರೆ, TV ಕ್ಯಾಬಿನೆಟ್ ಇದೆ, ವಿಂಡೋ ಇದೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. 1 BHK ಹೌಸ್ ಹಾಲು ಸ್ಪೇಷಿಯಸ್ ಆಗಿದೆ ಕಣ್ರಿ, ಅಬ್ಸರ್ವ್ ಮಾಡಿ. ವೆರಿ ನೈಸ್. TV ಕ್ಯಾಬಿನೆಟು ಚೆನ್ನಾಗಿದೆ ನೋಡಿ, ದೊಡ್ಡ TVನೇ ಫಿಟ್ ಮಾಡ್ಬೋದು. 1 BHK ಇಷ್ಟೆಲ್ಲ ಪ್ರಾವಿಷನ್ ಮಾಡಿದೆ ಅಂದರೆ ಗ್ರೇಟ್. 1 BHK ಬರೋರಂತೂ ಭಾಳ ಅದೃಷ್ಟವಂತರು. ಗ್ಯಾರಂಟಿ ಒಂದು 500 ರೂಪಾಯಿ ಜಾಸ್ತಿನೇ ಕೊಡ್ತಾರೆ. ಈ ಮನೆ ಅಂತೂ ಮಿಸ್ ಮಾಡಲ್ಲ. TV ಕ್ಯಾಬಿನೆಟ್ ದೊಡ್ಡದಾಗಿದೆ, ಸ್ಟೋರೇಜ್ ಪ್ರಾವಿಷನ್ ನೋಡಿ. TV ಕ್ಯಾಬಿನೆಟಲ್ಲಿ ಎಷ್ಟೆಲ್ಲ ಕೊಟ್ಟಿದ್ದಾರೆ, ಖರ್ಚು ಮಾಡಿದ್ದಾರೆ, ನಾವೆಲ್ಲ ಇಡ್ಬೋದು ಅಂತ ನೋಡಿ. ಅಲ್ಲೊಂದು ವಿಂಡೋ ಇದೆ ಡೋರ್ ಪಕ್ಕದಲ್ಲಿ. ಲೆಫ್ಟ್ ಸೈಡು ಬೆಡ್ರೂಮು, ಸ್ಟ್ರೈಟ್ ಇರೋದು ಪೂಜಾ ರೂಮು. ಫ್ರೇಮ್ ಡೋರು ಪಿಟ್ಸಾಲ್, ಹೊನ್ನೆ ಮರನೇ. ಒಳಗಡೆ ಎಲ್ಲ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ, ಮೇಲೆ POP ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಇದು ಪೂಜಾ ಅಲ್ಲ, ಸಾರಿ, ಕಿಚನ್. ಮಾಡಲ ಕಿಚನ್. ಈ ಮಾಡಲ ಕಿಚನಲ್ಲಿ ವಿಂಡೋ ಇದೆ, ಲಾಫ್ಟ್ ಮಾಡಿದ್ದಾರೆ. ಇಂಟೀರಿಯರ್ಸಲ್ಲಿ ಏನೇನು ಒಂದು ಕಿಚನಲ್ಲಿ ಏನೇನು ಇರಬೇಕು ಮಾಡಲ್ಲ ಕಿಚನಲ್ಲಿ ಎಲ್ಲನೂ ಇದೆ ನೋಡಿ. ಇಂಟೀರಿಯರ್ಸು ಮಾಡಿಸಿದ್ದಾರೆ, ಡ್ರಾಗಳು ಕೊಟ್ಟಿದ್ದಾರೆ, ಕಿಚನ್ ಬ್ಯಾಸ್ಕೆಟ್ಸು ಕೊಟ್ಟಿದ್ದಾರೆ. ಈ ಲೇಟೆಸ್ಟಾಗಿ ಇದೆಲ್ಲ ಇದ್ರೇ ಮನೆ ಬಾಡಿಗೆ ಬರೋದಿಲ್ಲ ಅಂದ್ರೆ ಬರೋಲ್ಲ. ಇದು ಬಾತ್ರೂಮ್ ಕಾಮನ್ ಇದೆ, ಅಟ್ಯಾಚ್ಡ್ ಇದೆ. ಬಾತ್ರೂಮ್ ದೊಡ್ಡದಾಗಿದೆ ಕಣ್ರಿ. ವಿಂಡೋ ಇದೆ, ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಹ್ಯಾಂಡ್ ವಾಶ್ ಬೇಷನ್ ಇದೆ. ಕಮೋಡ್ ವೆಸ್ಟರ್ನ್ ಕಮೋಡು. ವಾವ್, ದೇ ಫೀಲ್ ವೆರಿ ಹ್ಯಾಪಿ ಹೂ ವಿಲ್ ಕಮ್ ಫಾರ್ ರೆಂಟ್. ನೋಡಿದ್ರಲ್ಲ,
ಈಗ ಇದು ಬೆಡ್ರೂಮ್, ಡೋರ್ ಎಲ್ಲ ಪ್ಲೈವುಡ್ ರೆಡಿಮೇಡ್ ಡೋರು. ಶೋಯಿಂಗ್ ಯು ಬೆಡ್ರೂಮು ದೊಡ್ಡದಾಗಿದೆ ಕಣ್ರಿ. ಇದರಲ್ಲೂ ಪಿ ಒ ಪಿ ಮಾಡಿದ್ದಾರೆ. ವಿಂಡೋ ಇದು ದೊಡ್ಡ ಬೆಡ್ರೂಮ್, ದೊಡ್ಡ ಬೆಡ್ರೂಮೇ ಇದು. ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಟ್ರಿಪಲ್ ಕಾರ್ಡ್ ಹಾಕಿದ್ರು ಇನ್ನೂ ಜಾಗ ಇರೋದು ಕಣ್ರಿ. ಆರಾಮಾಗಿ ಒಂದು 7,000 ಕೊಡ್ತಾರೆ ಇಲ್ಲಿ. ಕೊಡ್ತಾರಾ? ಹೌದು 6-7 ಅಂತೂ ಗ್ಯಾರಂಟಿ. ನೋಡಿ, ಸ್ಟ್ಯಾಂಡಿಂಗ್ ಮಿರರ್ ಇದೆ. ಸ್ಟ್ಯಾಂಡಿಂಗ್ ಮಿರರ್ ಬ್ಯಾಕ್ ಸೈಡ್ ಅದಕ್ಕೂ ಸ್ಟೋರೇಜ್ ಪ್ರಾವಿಷನ್ ಕೊಟ್ಟಿದ್ದಾರೆ. 1 BHK ಇಷ್ಟೆಲ್ಲ ಕೊಡೋದು ಭಾಳ ಅಪರೂಪ ಕಣ್ರಿ. ಇಷ್ಟೆಲ್ಲ ಮಾಡಿದ್ದಾರೆ ಅಂದರೆ ಗ್ರೇಟ್. ಇನ್ನು ಇಮ್ಯಾಜಿನ್ ಮಾಡಿ, ನೀವು ತಗೊಳ್ಳೋ ನೀವು ವಾಸ ಮಾಡೋ ಡೂಪ್ಲೆಕ್ಸ್ ಮನೆ ಇನ್ನು ಯಾವ ರೇಂಜಲ್ಲಿರ್ಬೋದು ಅಲ್ವಾ? ಚೆನ್ನಾಗಿರೋದು ನೋಡಿ. ಗ್ಲಾಸ್ ಫಿನಿಶಿಂಗ್ ಲ್ಯಾಮಿನೇಟ್ ಯೂಸ್ ಮಾಡಿದ್ದಾರೆ ಪ್ಲೈವುಡ್ಗೆಲ್ಲ, ವಾರ್ಡ್ರೋಬ್ ಡೋರ್ಸ್ಗೆಲ್ಲ. ಇನ್ಸೈಡು 2 ಡ್ರಾ ಕೊಟ್ಟಿದ್ದಾರೆ. ಓಕೆ, ನೋಡಿದ್ರಲ್ಲ, ಗ್ರೌಂಡ್ ಫ್ಲೋರಲ್ಲಿ 1 BHK ಹೌಸ್ ನೋಡಿದ್ವಿ. ಮತ್ತೊಮ್ಮೆ ಹಾಲನ್ನು ಅಬ್ಸರ್ವ್ ಮಾಡಿ ಈ ಸೈಡಿಂದ. ಈ 1 BHK ಹೌಸ್ ಸೈಡಿಂದ ಮತ್ತೊಮ್ಮೆ ಪಾರ್ಕಿಂಗ್ನ ಅಬ್ಸರ್ವ್ ಮಾಡಿ. ನಿಮ್ಮ ಹತ್ರ ದೊಡ್ಡ ಕಾರ್ ಇದೆ, ಪಾರ್ಕ್ ಮಾಡ್ಬೋದಾ ಇಲ್ಲ ಅಂತ ನಿಮ್ಮ ಸಂಶಯ ಇದ್ದರೆ ಅದನ್ನು ಅಬ್ಸರ್ವ್ ಮಾಡಿ, ಆಗುತ್ತೆ, ನೀವು ಡೋಂಟ್ ವರಿ. ಈಗ ಫಸ್ಟ್ ಫ್ಲೋರ್ ಆಗೋಣ. ಸ್ಟೆಪ್ಸ್ ಅಬ್ಸರ್ವ್ ಮಾಡಿ. ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ, ಸುತ್ತು ರೈಲಿಂಗ್ಸ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸು SS ರೈಲಿಂಗ್ಸು. ಸ್ಟೆಪ್ಸು ಸ್ಲೋಬಾಗಿದೆ. ಮೇಲೆ ನೋಡ್ರಿ, ರೂಫು ಫುಲ್ PVC ಶೀಟು ಎಲ್ಲ ಸ್ಪಾಟ್ಲೈಟ್ ಹಾಕಿದ್ದಾರೆ. ಫುಲ್ಲು ಸೇಫ್ಟಿ ಗ್ರಿಲ್ ಇದೆ. ಒಂದ್ಸಲ ಮೇನ್ ಗೇಟ್ ಕ್ಲೋಸ್ ಮಾಡಿದ್ರೆ ಯಾರು ಒಬ್ಬರು ಇನ್ಸೈಡ್ ಬರೋಕ್ಕಾಗಲ್ಲ. ವಿ ಆರ್ ಇನ್ ಫಸ್ಟ್ ಫ್ಲೋರಲ್ಲಿ ಏನಿದೆ, ಐಷಾರಾಮಿ 3 BHK ಡೂಪ್ಲೆಕ್ಸ್ ಮನೆ. ಇದು ಮೈನ್ ಡೋರು, ಫೇಸಿಂಗು ನಾರ್ದು, ಫ್ರೇಮ್ ಡೋರು, 2 ಟೀಕು, ಐ ಗ್ಲಾಸಿ ಟೀಕ್ ಇದೆ ನೋಡಿ. ಪಾಲಿಶಿಂಗು ಸೂಪರ್ ಆಗಿದೆ. ಇದು ಪೂಜಾ ರೂಮು. ಸ್ಟಾರ್ಟಿಂಗಲ್ಲಿ ಎಂಟ್ರಿ ಆಗಿದ್ದು ಕೂಡಲೇ ಇಲ್ಲೂ CNC ಕಟಿಂಗ್ ಎಲ್ಲ ಕೊಟ್ಟಿದ್ದಾರೆ. ವೆರಿ ನೈಸ್. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲಿ ರೈಟ್ ಸೈಡು ಸ್ಟೆಪ್ಸ್, ಆಪೋಸಿಟ್ ಸ್ಟೆಪ್ಸ್ ಬರುತ್ತೆ. ರೈಟ್ ಸೈಡ್ ಹಾಲು, ಲೆಫ್ಟ್ ಸೈಡು ಕಿಚನ್. Showing you beautiful and spacious hall of the 3 BHK duplex house in the first floor. Wow! ಬಾಬಾ POP ನೋಡ್ರಿ, ಸೂಪರ್ ಆಗಿದೆ. LED ಮಂದ್ರ ಪ್ರೊಫೈಲ್ ಲೈಟು, ಜೂಮರು, CNC ಕಟಿಂಗು, ಸ್ಪಾಟ್ ಲೈಟ್ ಎಲ್ಲ ಕಾಂಬಿನೇಷನ್ ಆಗಿ ಸೂಪರ್ ಆಗಿದೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಹಾಲು ಸ್ಪೇಷಿಯಸ್ ಆಗಿದೆ. ಆಪೋಸಿಟ್ ವಾಲ್ಗೆ ವಾಲ್ಪೇಪರ್ ಹಾಕಿದ್ದಾರೆ. ಇದು TV ಕ್ಯಾಬಿನೆಟ್ ನೋಡ್ರಿ, ಏನು ಅದ್ದೂರಿಯಾಗಿದೆ, ಎಕ್ಸಲೆಂಟ್ ಆಗಿದೆ ಅಲ್ವಾ? ವೆರಿ ನೈಸ್. ಸೊ TV ಕ್ಯಾಬಿನೆಟು ಚೆನ್ನಾಗಿದೆ. ಎಲ್ಲ ಶೀಟು ಅದೆಲ್ಲ ಏನದು ರಾಫ್ಟರ್ ಥರ ಇದೆ. ಆ ಶೀಟೆಲ್ಲ ಭಾಳ ಕಾಸ್ಟ್ಲಿ ಕಣ್ರಿ. ನೋಡಿ, ಇದು ವಾರ್ಡ್ರೋಬಲ್ TV ಕ್ಯಾಬಿನೆಟಲ್ಲಿ ಡ್ರಾಗಳು ಕೊಟ್ಟಿದ್ದಾರೆ ನೋಡಿ. ಎಲ್ಲ ಸ್ಟೋರೇಜ್ ಪ್ರಾವಿಷನ್ ಮಾಡ್ಬೋದು ಆರಾಮಾಗಿ. ಅದಕ್ಕೆಲ್ಲ G ಪ್ರೊಫೈಲ್ ಡೋರ್ ಇಟ್ಟಿದ್ದಾರೆ, ಅದು ಕಾಸ್ಟು. ನೋಡಿ, ಅಲ್ಲಿ ಫ್ಯಾನ್ಸಿ ಲೈಟ್ ಕೊಟ್ಟಿದ್ದಾರೆ. ಇಲ್ಲಿ ಪೂಜಾ ಹಾಲಲ್ಲಿ 1-2 ವಿಂಡೋ ಇರೋದು. ಇದೇನು ಬಾಲ್ಕನಿ. ಬಾಲ್ಕನಿಯಲ್ಲೂ ಚೆನ್ನಾಗಿ, ಬಾಲ್ಕನಿಯಲ್ಲಿ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಗೋಲ್ಡ್ ಬೀಡಿಂಗ್ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಡಫನ್ ಗ್ಲಾಸ್ SS ರೈಲಿಂಗ್ ಕೊಟ್ಟಿದ್ದಾರೆ. ಇಲ್ಲಿಂದ ನಿಂತು ಔಟ್ಸೈಡ್ ನೋಡ್ಬೋದು ಯಾರು ಬಂದಿದ್ದಾರೆ ಅಂತ. ಮತ್ತೊಮ್ಮೆ ಈ ಬಾಲ್ಕನಿ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ. ಹಾಲಲ್ಲಿ 2 ಕಿಟಕಿ ನೋಡಿದ್ರಲ್ಲ, ಹಾಲ್ ಎಂಟ್ರೆನ್ಸು ಅದು ಚೆನ್ನಾಗಿದೆ. ಸ್ಟೈರ್ ಕೇಸ್ ಕೆಳಗಡೆ ಪೂಜಾ ರೂಮ್, ಬ್ಯಾಕ್ ಸೈಡ್ ಸ್ಟೋರೇಜ್ ಪ್ರಾವಿಷನ್ ಇದೆ. ತೋರಿಸ್ತೀವಿ ನೋಡಿ. ಇಲ್ಲೆಲ್ಲ ನೀವು ಆರಾಮಾಗಿ ಸ್ಟೋರ್ ಮಾಡ್ಬೋದು, ನಿಮ್ಗೆ ಏನು ಬೇಕದೆಲ್ಲ. ಇದು ಪೂಜಾ ರೂಮು. ಫ್ರೇಮ್ ಡೋರ್ 2, ಪಿಟ್ಸಾಲ್ ವುಡ್, ಹೊನ್ನೆ ಮರ. POPನೂ ಮಾಡಿದ್ದಾರೆ. ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಈ ಪೂಜಾ ರೂಮ್ ಮೇಲೆ ಟಾಪಲ್ಲಿ ಏನೂ ಇಲ್ಲ, ಫುಲ್ ಸ್ಕೈಲೈಟ್ ಇದೆ. ಸೊ ಪೂಜಾ ರೂಮ್ ಮೇಲೆ ಏನು ಭಾರ ಇರಬಾರ್ದು ದೇವ್ರ ಮೇಲೆ ಅಂತ ಹೇಳ್ಬಿಟ್ಟು ಅದೊಂದು ವಾಸ್ತು ಪ್ರಕಾರ ಮಾಡಿದ್ದಾರೆ. ನೋಡಿದ್ರಲ್ಲ, ಇಲ್ಲಿ ಮತ್ತು ಸ್ಟಡಿ ಟೇಬಲ್ ಮಾಡಿದ್ದಾರೆ. ಯು ಕ್ಯಾನ್ ಯೂಸ್ ಫಾರ್ ಎನಿಥಿಂಗ್ ಎಲ್ಸ್. ಅದಕ್ಕೆ ಡೋರೆಲ್ಲ ಕೊಟ್ಟಿದ್ದಾರೆ ಇವರು. ಸ್ಟಡಿ ಟೇಬಲ್ ಆಗಾದರೂ ಯೂಸ್ ಮಾಡ್ಬೋದು, ಓಪನ್ ಮಾಡಿ. ಎಲ್ಲ ಅಯಾನ್ ಮಾಡೋದಕ್ಕಾದ್ರೂ, ಬಟ್ಟೆ ಐರನ್ ಮಾಡೋಕ್ಕಾದ್ರೂ ಮಾಡ್ಕೋಬೋದು. ಯುವರ್ ವಿಶ್, ಯು ಕ್ಯಾನ್ ಯೂಸ್ ಫಾರ್ ಎನಿಥಿಂಗ್ ಎಲ್ಸ್ ದಟ್ ಒನ್. ಈಗ ಬೆಡ್ರೂಮ್ ನೋಡೋಣ. ಇದು ಬೆಡ್ರೂಮ್ 1. ಇದು 3 BHK ಡೂಪ್ಲೆಕ್ಸಲ್ಲಿ ಬೆಡ್ರೂಮ್ 1 ಇದು. ಬೆಡ್ರೂಮ್ 1ಅಲ್ಲಿ POP ಇದೆ. ಅದರಲ್ಲೂ ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ವಾಲ್ಗೆಲ್ಲ ವಾಲ್ಪೇಪರ್ ಹಾಕಿದ್ದಾರೆ. ಫ್ಯಾನ್ಸಿ ಲೈಟ್ ಕೊಟ್ಟಿದ್ದಾರೆ. ಒಂದು ಸೈಡ್ ವಾರ್ಡ್ರೋಬ್ ಮಾಡಿದ್ದಾರೆ. ವಾರ್ಡ್ರೋಬಲ್ಲಿ ಓಪನ್ ಡೋರ್ ಕೊಟ್ಟಿದ್ದಾರೆ. ಲಾಫ್ಟರ್ ಮಾಡಿದ್ದಾರೆ. PVC ಶೀಟ್ ಯೂಸ್ ಮಾಡಿದ್ದಾರೆ ಕಣ್ರಿ POPಯಲ್ಲಿ. ವೆರಿ ನೈಸ್. ಅದೆಲ್ಲ ಖರ್ಚು ಜಾಸ್ತಿ ಆದರೂ ಬಳಸಿದ್ದಾರೆ ಅಂದರೆ ಗ್ರೇಟೇ. ಸ್ಟ್ಯಾಂಡಿಂಗ್ ಮಿರರ್ ಇದೆ ನೋಡಿ, ನಿಮ್ಮ ಅಂದ ಚಂದನ ಡೈಲಿ ನೀವು ನೋಡ್ಬೋದು. ಡ್ರಾಗಳು ಕೊಟ್ಟಿದ್ದಾರೆ. ನಮ್ಮ ಅಂದಕ್ಕೆ ಸೀಕ್ರೆಟ್ ಆದ ಮೇಕಪ್ ಕಿಟ್ ಎಲ್ಲ ಅದರ ಸ್ಟೋರ್ ಮಾಡ್ಬೋದು. ಯುವರ್ ವಿಶ್.
ನೋಡಿ ಓಪನಿಂಗ್ ಡೋರ್ಸು ಡ್ರಾಗಳು ಕೊಟ್ಟಿದ್ದಾರೆ. ಈ ಬೆಡ್ರೂಮಲ್ಲಿ ವಾಸ ಮಾಡೋರು ಏನೇನು ಬೇಕಾದರೂ ಇಡ್ಬೋದು. ಯಾರಿಗೂ ಗೊತ್ತಾಗ್ದಂಗೆ ಲಾಕ್ ಮಾಡ್ಕೊಂಡು ಇಡ್ಬೋದು ಆ ಡ್ರಾ ಅಲ್ಲಿ ಅಲ್ವಾ. ಎಸ್. ಶೋಯಿಂಗ್ ಯು ಇದು ಬಾತ್ರೂಮು, ಮೊದಲು ಕಿಚನ್ ನೋಡೋಣ. ಶೋಯಿಂಗ್ ಯು ಇಟಾಲಿಯನ್ ಮಾಡ್ಯುಲರ್ ಕಿಚನ್. ಇಟಾಲಿಯನ್ ಮಾಡ್ಯುಲರ್ ಕಿಚನ್ನು ದೊಡ್ಡದಾಗಿದೆ. ಇದರಲ್ಲೂ POP, ಪ್ರೊಫೈಲ್ ಲೈಟು, ವಾಟ್ ಲೈಟು, ವಾಲ್ಗೆಲ್ಲ ಡಿಫ್ರೆಂಟ್ ಟೈಲ್ಸ್ ಹಾಕಿದ್ದಾರೆ. ಫ್ಲೋರಿಂಗ್ ಗ್ರನೇಟ್ಸ್ ಯೂಸ್ ಮಾಡಿದ್ದಾರೆ. ಕ್ರಾಕರ್ ಯೂನಿಟ್ಗೆಲ್ಲ G ಪ್ರೊಫೈಲ್ ಡೋರ್ ಕೊಟ್ಟಿದ್ದಾರೆ. ವಿಂಡೋ ಇದೆ. ವೆರಿ ನೈಸ್. ಲಾಫ್ಟ್ ಸುತ್ತು ಕೊಟ್ಟಿದ್ದಾರೆ. ಎಷ್ಟಾದರೂ ಸ್ಟೋರ್ ಮಾಡ್ಕೋಬೋದು. ಇದು ಕಿಚನ್ ಸ್ಲ್ಯಾಬು ಚೆನ್ನಾಗಿದೆ. ಬ್ಯಾಸ್ಕೆಟ್ ಚೆಕ್ ಮಾಡ್ತಿದ್ದೀನಿ ನೋಡಿ. ಸಾಫ್ಟ್ ಕ್ಲೋಸರ್ ಕೊಟ್ಟಿದ್ದಾರಾ? ಎಸ್ ಕೊಟ್ಟಿದ್ದಾರೆ. ಗ್ಯಾಸ್ ಪೈಪ್ಲೈನ್, ಕ್ರಾಕರ್ ಯೂನಿಟ್, ಇಲ್ಲೂ ಜಿ ಪ್ರೊಫೈಲ್ ಯೂಸ್ ಮಾಡಿದ್ದಾರೆ. ನೋಡಿದ್ರಲ್ಲ. ಇದು ಸಿಂಕ್, ಇಲ್ಲೆಲ್ಲ ನಿಮಗೆ ನೋಡಬ್ಬ ಟೈಲ್ಸು ಚೆನ್ನಾಗಿದೆ ಅಂತ ನಮ್ಮ ಹುಡುಗ ಹೇಳ್ತಿದ್ದಾನೆ. ಕ್ರಾಕರ್ ಯೂನಿಟ್ ಎಲ್ಲ ಸ್ಟೋರೇಜ್ ಪ್ರಾವಿಷನ್ದೆಲ್ಲ ಅದಕ್ಕೂ ಜೀಪ್ ಪ್ರೊಫೈಲ್ ಡೋರ್ ಇಟ್ಟಿದ್ದಾರೆ. ನೋಡಿ ಗ್ಲಾಸ್ ಕೊಟ್ಟಿದ್ದಾರೆ, ಡಬಲ್ ಗ್ಲಾಸು. ಓಕೆ, ನೋಡಿದ್ರಲ್ಲ. ಫಸ್ಟ್ ಫ್ಲೋರಲ್ಲಿ ಬೆಡ್ರೂಮ್ 1 ನೋಡಿದ್ವಿ. ಇದು ಕಿಚನ್ ನೋಡಿದ್ವಿ, ಬೆಡ್ರೂಮ್ ನೋಡಿದ್ವಿ. ಇದೇನು ಟಾಯ್ಲೆಟ್, ಕಾಮನ್ ಟಾಯ್ಲೆಟ್, ವೆರಿ ಇಂಪಾರ್ಟೆಂಟ್. ಇದು ಲ್ಯಾಂಡ್ ವಾಶ್ ಬೇಸಿನ್ ಇದೆ, ಕಮೋಡು, ವೆಸ್ಟರ್ನ್ ಕಮೋಡು, ವಿಂಡೋ ಇದೆ. ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. 2x4 ಟೈಲ್ಸ್ ಹಾಕಿದ್ದಾರೆ. ಟಿಲ್ ರೂಫ್ವರೆಗೂ ಹಾಕಿದ್ದಾರೆ. ಗೀಸರ್ ಪಾಯಿಂಟ್ ಎಲ್ಲನೂ ಇದೆ. ಇಲ್ಲಿ ಸೋಲಾರ್ ಪಾಯಿಂಟ್ ಕೊಟ್ಟಿದ್ದಾರೆ ನನ್ನ ಅನಿಸಿಕೆ. 2x4 ಎಲ್ಲ ಹೈ ಗ್ಲಾಸಿನ ಕೊಟ್ಟಿದ್ದಾರೆ. ಓಕೆ, ಈಗ ಫಸ್ಟ್ ಫ್ಲೋರ್ ಎಲ್ಲ ನೋಡಿದ್ವಲ್ಲ. ಈಗ ಸೆಕೆಂಡ್ ಫ್ಲೋರ್ ಆಗ ಸ್ಟೆಪ್ಸ್ ಮಾಡಿ ಗ್ರೆನೇಡ್ಸ್ ಯೂಸ್ ಮಾಡಿದ್ದಾರೆ. ಅಲ್ಲೆಲ್ಲ ಬೆಡ್ ಲೈಟ್ಸ್ ಕೊಟ್ಟಿದ್ದಾರೆ ನೋಡಿ. ಅಲ್ಲಿ ಅಂದರೆ ಸ್ಟೇರ್ ಕೇಸ್ ಲೈಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೂಪರ್. ನೈಟ್ ಹೊತ್ತು ಹೋಗೋವಾಗ ಅವೆಲ್ಲ ಆನ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಮೇಲೆ ನೋಡಿ ಇಲ್ಲಿ ಪೂಜಾ ರೂಮ್ ಇದೆ. ಸ್ಟೇರ್ ಕೇಸ್ ಹತ್ರ ನಮ್ಮ ಹುಡುಗ ನೀಟಾಗಿ ತೋರಿಸಿಲ್ಲ. ಇಲ್ಲಿ ವಾಲ್ಗೆಲ್ಲ ರೈಲಿಂಗ್ಸ್, SS ರೈಲಿಂಗ್ಸ್, ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ. ವಿ ಆರ್ ಇನ್ ಸೆಕೆಂಡ್ ಫ್ಲೋರಲ್ಲಿ ಏನಿದೆ ಮಿನಿ ಹಾಲ್ 2. ಇದರಲ್ಲಿ POP ಸೂಪರ್ ಆಗಿದೆ. ಫ್ಲೋರಿಂಗ್ ಗ್ರೆನೇಡ್ಸ್ ಯೂಸ್ ಮಾಡಿದ್ದಾರೆ. ಅದು ಆಪೋಸಿಟ್ ವಾಲ್ಪೇಪರು, ಅದ್ರ ಜೊತೆಗೆ ಡಿಫ್ರೆಂಟಾಗಿ ಚೆನ್ನಾಗಿ ಟ್ರೈ ಮಾಡಿದ್ದಾರೆ ಕಣ್ರಿ. ಚೆನ್ನಾಗಿ ಕಾಣಿಸ್ತಿದೆಯಲ್ಲ. ಎಸ್. ಇದು ಸ್ಟಡಿ ಟೇಬಲು. ಸ್ಟಡಿ ಟೇಬಲ್ ಆಗಾದರೂ ಯೂಸ್ ಮಾಡ್ಬೋದು, ಇವರ ವಿಷಯ ಏನಾದರೂ ಯೂಸ್ ಮಾಡ್ಬೋದು. ಇದು ಬೆಡ್ರೂಮ್ 2, ಮಾಸ್ಟರ್ ಬೆಡ್ರೂಮ್. ಇದು ಶೋಯಿಂಗ್ ಯು ಮಾಸ್ಟರ್ ಬೆಡ್ರೂಮ್. ಈ ಮಾಸ್ಟರ್ ಬೆಡ್ರೂಮಲ್ಲಿ POP ಅದ್ದೂರಾಗಿದೆ. ಪ್ರೊಫೈಲ್ ಲೈಟ್ ಕೊಟ್ಟಿದ್ದಾರೆ. PVC ಶೀಟ್ ಯೂಸ್ ಮಾಡಿದ್ದಾರೆ. ಬಾ ರೈಟ್ ಸೈಡು ವಾರ್ಡ್ರೋಬು ಸಾಕಾಗಿದೆ. ವಾಕಿನ್ ವಾರ್ಡ್ರೋಬು. ವಾಲ್ಪೇಪರ್ ಹಾಕಿರೋ. ಕಿಂಗ್ ಸೈಜ್ ಕಾಟ್ ಇದೆ. ಕಿಂಗ್ ಸೈಜ್ ಕಾಟ್, ಹೆಡ್ ಬೋರ್ಡ್ ನೋಡ್ರಿ ಏನು ರೇಂಜೆಲ್ಲ ಇದೆ. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಡೆಕೋರೇಟ್ ಅಂತೂ ಚಂದವಾಗಿದೆ ಅಲ್ವಾ. ನೋಡಿ, ಕಿಂಗ್ ಸೈಜ್ ಕಾಟ್ ಇದ್ರು ಎಷ್ಟು ಸ್ಪೇಷಿಯಸ್ ಆಗಿದೆ. ಫ್ಲೋರಿಂಗ್ ಎಲ್ಲ ಒಳ್ಳೆ ಕ್ವಾಲಿಟಿ ಗ್ರೆನೇಡ್ ಯೂಸ್ ಮಾಡಿದ್ದಾರೆ ಕಿಂಗ್ ಸೈಜ್ ಕಾರ್ಡಲ್ಲಿ. ಮತ್ತು ಸ್ಟೋರೇಜ್ ಬ್ರಾಜನ್ನು ಕೊಟ್ಟಿದ್ದಾರೆ. ಹೋಗಪ್ಪ, ನಾವು ವಾರ್ಡ್ರೋಬಲ್ಲಿ ಇಡ್ಬೋದು, ಇಲ್ಲಿ ಇಡ್ಬೋದು, ನೀವೆಲ್ಲಾದರೂ ಸ್ಟೋರ್ ಮಾಡ್ಬೋದು. ನೋಡಿ, ಇಲ್ಲಿ ಸೈಡ್ ಟೇಬಲ್ ಕೊಟ್ಟಿದ್ದಾರೆ. ಆರಾಮಾಗಿ ನೀವು ಮನಗೋವಾಗ ನಾವು ಪ್ರತಿಯೊಬ್ಬರು ಮೊಬೈಲ್ ಯೂಸ್ ಮಾಡ್ತಿದ್ದೋ ಮನಗಲ್ಲ, ಕಂಪಲ್ಸರಿ ಮೊಬೈಲ್ ನೋಡ್ತೀವಿ. ಕ್ವಶನ್ ಕೊಟ್ಟಿದ್ದಾರೆ ನೋಡಿ ಹೆಡ್ ಬೋರ್ಡಲ್ಲಿ. ಅಂಥದ್ದು ಮೊಬೈಲಲ್ಲಿ ಆರಾಮಾಗಿ ಸ್ಟೋರ್ ಮಾಡ್ಬೋದು. ವಾಟರ್ ಬಾಟ್ಲ್ ಇಡ್ಬೋದು. ಎಲ್ಲಿ ಸೈಡ್ ಟೇಬಲಲ್ಲಿ ನೋಡಿ. ಒಳ್ಳೆ ವಾಲ್ಪೇಪರ್ ಹಾಕಿರಂತ ತೋರಿಸಿದೆ ನಮ್ಮ ಹುಡುಗ. ಇದೇನು ಬಾಲ್ಕನಿನೂ ಕೊಟ್ಟಿದ್ದಾರೆ ಕಣ್ರಿ ಮಾಸ್ಟರ್ ಬೆಡ್ರೂಮ್ಗೆ. ಬಾಲ್ಕನಿ ದೊಡ್ಡದಾಗಿದೆ. ಫ್ಲೋರಿಂಗ್ ಗ್ರಾನೈಟ್ಸ್ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಮತ್ತು PVC ಶೀಟ್ ಕೊಟ್ಟಿದ್ದಾರೆ ಮೇಲೆ. ಲುಕ್ ಚೆನ್ನಾಗಿದೆ. ಥೀಮ್ ಚೆನ್ನಾಗಿದೆ ಕಣ್ರಿ. ಬಾಲ್ಕನಿಯಲ್ಲಿ ಸ್ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ. ಅಲ್ಲೂ ಆರಾಮಾಗಿ ಇಲ್ಲೂ ನೋಡ್ಬೋದು. ಮತ್ತೊಮ್ಮೆ ಈ ಸೈಡಿಂದ ಮಾಸ್ಟರ್ ಬೆಡ್ರೂಮ್ನ ಅಚ್ಚುಕಟ್ಟಾಗಿ ಅಬ್ಸರ್ವ್ ಮಾಡಿ. ಎಕ್ಸಲೆಂಟ್ ಆಗಿದೆ. ಎಲ್ಲ ರೀತಿಯಲ್ಲಿ ಚೆನ್ನಾಗಿದೆ. ವಾಸ್ತು ಪ್ರಕಾರ ಚೆನ್ನಾಗಿದೆ. ವಿಶಾಲವಾಗಿದೆ, ಅಂದವಾಗಿದೆ ಅಲ್ಲ. ಹೌದು. ಇದು ವಾಕಿನ್ ವಾರ್ಡ್ರೋಬ್ ನೋಡಿ ಎಷ್ಟು ಚೆನ್ನಾಗಿದೆ, ದೊಡ್ಡದಾಗಿದೆಯಲ್ಲ. ಲಾಫ್ಟ್ ಕೊಟ್ಟಿದ್ದಾರೆ. ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಸ್ಟ್ಯಾಂಡಿಂಗ್ ಮಿರರ್ ಇದೆ. ಇಲ್ಲೊಂದು ಸ್ಟೋರೇಜ್ ಪ್ರಾವಿಷನ್ ಕೊಟ್ಟಿದ್ದಾರೆ. ವೆರಿ ನೈಸ್. ಸ್ಲೈಡಿಂಗ್ ಡೋರ್ಸ್ ಕೆಳಗಡೆನೂ ಡ್ರಾ ಕೊಟ್ಟಿದ್ದಾರೆ ಕಣ್ರಿ. ಇಲ್ಲೆಲ್ಲ ನೋಡಿ ಸ್ವಲ್ಪ ತೋರಿಸ್ತಿದ್ದೀನಿ. ನೀವೆಷ್ಟಾದರೂ ಸ್ಟೋರ್ ಮಾಡ್ಕೋಬೋದು ಕಣ್ರಿ. ನನಗೆ ಭಾಳ ಇಷ್ಟ ಆಯಿತು ಅಂದರೆ ಗ್ಲಾಸ್ ಫಿನಿಶ್ಡ್ ಲ್ಯಾಮಿನೇಟ್ಸ್, ಅಂದರೆ ಗ್ಲಾಸ್ ಫಿನಿಶಿಂಗ್ ಇದೆ. ಲ್ಯಾಮಿನೇಟ್ ಒಳ್ಳೆ ಕ್ವಾಲಿಟಿ 1.5 ಯೂಸ್ ಮಾಡ್ದಂಗೆ ಕಾಣ್ತಾರೆ.
ಓಕೆ, ಡ್ರಾಗಳೆಲ್ಲ ಕೊಟ್ಟಿದ್ದಾರೆ ನೋಡಿ, ತೋರಿಸ್ತಿದ್ದೀನಿ. ಓಕೆ, ಸಾಫ್ಟ್ ಕ್ಲೋಸರ್ ಇದೆ ಕೆಳಗಡೆ ತೋರಿಸ್ತಾ ನೋಡಿ ನಮ್ಮ ಹುಡುಗ. ಕೆಳಗಡೆನೂ ಡ್ರಾ ಕೊಟ್ಟಿದ್ದಾರೆ. ಇಲ್ಲೂ ಏನು ಬೇಕಾದ ಸ್ಟೋರ್ ಮಾಡ್ಬೋದು ಕಣ್ರಿ ನೀವು, ಯುವರ್ ವಿಶ್. ಆ ನ್ಯೂಸ್ ಪೇಪರ್ ಸ್ಟೋರ್ ಮಾಡಿದ್ದಾರೆ. ಆ ನ್ಯೂಸ್ ಪೇಪರ್ ಅಂದರೆ ಯೂಸ್ವಲಿ ಪೇಂಟ್ ಮಾಡೋ ಅಗತ್ಯ ಇರುತ್ತೆ, ಹಂಗೆ ತಂದಿರ್ತಾರೆ, ಅಲ್ಲಿ ಸ್ಟೋರ್ ಮಾಡಿದ್ದಾರೆ. ಅದನ್ನೇನು ಬೇಜಾರಾಗ್ಬಿಡಿ, ನೀವು ಬಳಸ್ಕೋಬೋದು, ಗ್ರೂಪ್ ಬ್ರಷ್ಗೆ ಬೇಕಾಗುತ್ತೆ. ಇದು ಅಟ್ಯಾಚ್ಡ್ ವಾಶ್ರೂಮ್, ಬೆಡ್ರೂಮ್ ಟು ಮಾಸ್ಟರ್ ಬೆಡ್ರೂಮ್ ಅಟ್ಯಾಚ್ಡ್ ವಾಶ್ರೂಮ್ ತೋರಿಸ್ತೀನಿ ನೋಡಿ. ಇದು ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿ. ವಿಂಡೋ ಇದೆ, ವಾಲ್ಗೆಲ್ಲ ಟೈಲ್ಸ್ ಹಾಕ್ಯಾರೆ. ಥೀಮ್ ಚೆನ್ನಾಗಿದೆ ಕಣ್ರಿ. ಈ ಅಟ್ಯಾಚ್ಡ್ ವಾಶ್ರೂಮ್ ಟೈಲ್ಸ್ ಥೀಮ್ ಚೆನ್ನಾಗಿದೆ. ಇಲ್ಲೆಲ್ಲ ಸೋಪ್ ಇಡೋಕೆಲ್ಲ ಕೊಟ್ಟಿದ್ದಾರೆ. ಓಕೆ, ಮಾಸ್ಟರ್ ಬೆಡ್ರೂಮ್ ನೋಡಿದ್ವಿ. ಈಗ ಬೆಡ್ರೂಮ್ 3 ನೋಡೋಣ. ಇದ್ಯಾವುದು ಕ್ವೀನ್ ಸೈಜ್ ಬೆಡ್ರೂಮ್, ಮಹಾರಾಣಿ ಬೆಡ್ರೂಮ್. ಇದು ಮಹಾರಾಣಿ ಕೊಠಡಿ. ಶೋಯಿಂಗ್ ಯು ಕ್ವೀನ್ ಸೈಜ್ ಬೆಡ್ರೂಮ್ ಆರ್ ಬೆಡ್ರೂಮ್ 3. ಇದರಲ್ಲಿ PVC POP ಪ್ರೊವೈಲೈಡು, ಕ್ವೀನ್ ಸೈಜ್ ಕಾಟು, ಅಲ್ಲಿಗೆಲ್ಲ ವಾಲ್ಪೇಪರು, ಹೆಡ್ ಬೋರ್ಡ್ ಆದ್ರೆ ಏನು ಚೆನ್ನಾಗಿದೆ ನೋಡಿ. ವಾರ್ಡ್ರೋಬ್, ಓಹೋ ಸಖತ್ತಾಗಿದೆ ಕಣ್ರಿ, ಎಕ್ಸಲೆಂಟ್. ಕ್ವೀನ್ ಸೈಜ್ ಬೆಡ್ರೂಮು ಚೆನ್ನಾಗಿದೆ. ಫ್ಲೋರಿಂಗ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಅದಕ್ಕೆ ಹೆಡ್ ಬೋರ್ಡಲ್ಲಿ ನೋಡ್ರಿ ಕಲರ್ಫುಲ್ಲಾಗಿ ಏನು ರೈತೆಲ್ಲ ಇದೆ. ಇಲ್ಲೂ ಸ್ಟೋರೇಜ್ ಪ್ರೊವಿಷನ್ ಕೊಟ್ಟಿದ್ದಾರಲ್ಲ, ವಾಲ್ಪೇಪರ್ ಇದು ಚೆನ್ನಾಗಿದೆ ಕಣ್ರಿ, ವೆರಿ ನೈಸ್. ಏನೇನೋ ಭಾಳ ಟ್ರೈ ಮಾಡಿದ್ದಾರೆ ಕಣ್ರಿ, ಡಿಫ್ರೆಂಟಾಗಿ ಏನೇನೋ ಅಲ್ಲ. ಇದು ನೋಡಿ, ಬೆಡ್ ಸೈಡ್ ಟೇಬಲು, ಕುಷನ್ ಕೊಟ್ಟಿದ್ದಾರೆ. ಬಾಳೆ ತೋಟ ಇದ್ದಂಗೆ ಐತೆ ಕಣ್ರಿ ಹಿಂದ್ಗಡೆ, ಆ ಥರ ಟೆಕ್ಸ್ಚರ್ ಕೊಟ್ಟಿದ್ದಾರೆ. ಇದಕ್ಕೆಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ವಾರ್ಡ್ರೋಬ್ಗೆ ಸ್ಲೈಡಿಂಗ್ ಡೋರ್ ಎಲ್ಲ ಚೆನ್ನಾಗಿದೆ. ಗ್ಲಾಸ್ ಫಿನಿಶಿಂಗ್ ಇದೆ, ವೆರಿ ನೈಸ್. ನಮ್ಮ ಹುಡುಗನೇ ಕಾಣಿಸ್ತಾ ಇದೆ ನೋಡಿ. ಇನ್ಸೈಡು 3 ರ್ಯಾಕ್ಸ್ ಕೊಟ್ಟಿದ್ದಾರೆ. ನೀವೇ ಎಷ್ಟಾದರೂ ಬಟ್ಟೆ ಸ್ಟೋರ್ ಮಾಡ್ಬೋದು ಕಣ್ರಿ. ನೋಡಿದ್ರಲ್ಲ, ಶೆಲ್ವ್ಸು ದೊಡ್ಡ ದೊಡ್ಡವಿದ್ದಾವೆ. ಈ ಸೈಡ್ ಎಲ್ಲ ನಿಮಗೆ ನೋಡುವ ಡ್ರಾಗಳು ಕೊಟ್ಟಿದ್ದಾರೆ. ಮತ್ತು ಕೆಳಗಡೆನೂ ಡ್ರಾ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಚಿನ್ನ ಒಂದರಲ್ಲಿ, ಬೆಳ್ಳಿ ಒಂದರಲ್ಲಿ, ಡೈಮಂಡ್ ಒಂದರಲ್ಲಿ, ಕಾಸೊಂದರಲ್ಲಿ, ಏನಾದರೂ ಇಡ್ಬೋದು ಕಣ್ರಿ. ಎಷ್ಟಿದೆ ನೋಡಿ ಅಲ್ಲ. ಕಂತೆನೂ ಇಟ್ಬಿಟ್ಟು ನೀಟಾಗಿ ಲಾಕ್ ಮಾಡ್ಬೋದು, ಅಷ್ಟು ಜಾಗ ಕೊಟ್ಟಿದ್ದಾರೆ. ಇದು ಸ್ಟ್ಯಾಂಡಿಂಗ್ ಮಿರರಲ್ಲಿನೂ ಇದು ಜಿ ಪ್ರೊಫೈಲ್ ಡೋರ್ ಕೊಟ್ಟಿದ್ದಾರೆ. ಇಲ್ಲೂ ಸ್ಟೋರ್ ಮಾಡ್ಕೋಬೋದು ನಿಮ್ಮ ಮೇಕಪ್ ಗಿಟ್, ನಿದ್ದೆನೇ ಡೈಲಿ ರೊಟೀನ್ ಲೈಫ್ ಸ್ಟೈಲ್ಗೆ ಯೂಸ್ ಮಾಡೋ ಸ್ಕಿನ್ ರೊಟೀನೆಲ್ಲ ಸ್ಟೋರ್ ಮಾಡೋಕ್ಕೆ ಜಾಗ ಚೆನ್ನಾಗಿ ಕೊಟ್ಟಿದ್ದಾರೆ. ಇದು ಕ್ವೀನ್ ಸೈಜ್ ಅಟ್ಯಾಚ್ಡ್ ರೆಸ್ಟ್ ರೂಮ್ ನೋಡಿ. ಡೋರ್ಗಳೆಲ್ಲ WPC ಡೋರ್ಸ್, ಕಾಸ್ಟ್ಲಿವೆಲ್ಲ. ಓಹೋ, ಕ್ವೀನ್ ಸೈಜ್ ಅಟ್ಯಾಚ್ಡ್ ವಾಶ್ರೂಮ್ ಭಾಳ ಸ್ಪೇಷಿಯಸ್ ಆಗಿದೆ ಕಣ್ರಿ. ಫ್ಲೋರಿಂಗ್ ಹ್ಯಾಂಡ್ ಸ್ಕಿಡ್ ಯೂಸ್ ಮಾಡಿದ್ದಾರೆ. ಹ್ಯಾಂಡ್ ವಾಶ್ ಬೇಷನ್ ಇದೆ. ಕಮೋಡು, ವೆಸ್ಟರ್ನ್ ಕಮೋಡು, ಟಿಲ್ ರೂಫ್ವರೆಗೂ ಟೈಲ್ಸ್ ಹಾಕಿದ್ದಾರೆ. ಜಾಗ್ವಾರ್ ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಫಿಟ್ ಮಾಡಿರೋದು. ಇದು ಥೀಮ್ ಚೆನ್ನಾಗಿದೆ. ಓಕೆ, ನೋಡಿದ್ರಲ್ಲ ಕ್ವೀನ್ ಸೈಜ್ ಬೆಡ್ರೂಮ್. ಈಗ ಫುಲ್ ಟಾಪ್ ಹೋಗೋಣ. ಟಾಪಲ್ಲಿ ಹಂಚ್ ಹಾಕಿದ್ದಾರೆ ಒಂದು ಸೈಡು. ಇದು ಸ್ಕೈಲೈಟ್ ನೋಡಿ, ಸೀದಾ ದೇವ್ರ ಮೇಲೆ, ಪೂಜಾ ರೂಮ್ ಮೇಲೆ ಬೀಳುತ್ತೆ ಬೆಳಕು. ಭಾಳ ಶ್ರೇಷ್ಠ ಆ ಥರ ಬಿದ್ದರೆ. ಈಗ ಫುಲ್ ಟಾಪಲ್ಲಿದ್ದೀವಿ. ಟಾಪಲ್ಲಿ ಇಲ್ಲಿ ಒಂದು ಸೈಡ್ ಹಂಚ್ ಹಾಕಿದ್ದಾರೆ, ಒಂದು ಸೈಡು ಏನೂ ಹಾಕಿಲ್ಲ, ಅಂದರೆ ಬಟ್ಟೆ ಒಣಗಾಕೋ ಜಾಗ ಕೊಟ್ಟಿದ್ದಾರೆ. ಹೈಲೈಟ್ಸ್: ಚಿಕ್ಕಬಿದಕಲ್ ಮೆಟ್ರೋ ಸ್ಟೇಷನು ಜಸ್ಟ್ 2 ಕಿಲೋಮೀಟರ್ಸ್. ನಾಗಸಂದ್ರ ಮೆಟ್ರೋ ಸ್ಟೇಷನ್ 2.5 ಕಿಲೋಮೀಟರ್ಸ್. ಫೇಮಸ್ ಸ್ಕೂಲ್ಸು, ಕಾಲೇಜ್ ಎಲ್ಲನೂ ಇದೆ. ಲೊಕೇಶನ್ ನಿಯರ್ ಬೈ ಚಿಕ್ಕಬಿದಕಲ್ ಮೆಟ್ರೋ ಸ್ಟೇಷನ್, ಟಿ ದಾಸರಳ್ಳಿ, ನಾರ್ತ್ ಬ್ಯಾಂಗ್ಳೂರ್. ಥ್ಯಾಂಕ್ ಯು.